ಮುಂದೆನೆ ನೀವು ಗಟ್ಟಿಯಾದ ನಿರ್ಧಾರ ತಗೊಂಡಿದ್ದಿದ್ರೆ ಈಗಿಂತ ಅನಾಹುತ ಆಗ್ತಿರ್ಲಿಲ್ಲ. ನಾನು ತಪ್ಪು ಮಾಡಿದೆ. ನನ್ನ ಮಗನ ಪ್ರೀತಿಯಿಂದ ಗಿಣಿ ತರ ಸಾಕಿದೆ. ಆದ್ರೆ ಈ ರೀತಿ ಕಿಡಿಗತ್ತರ ಆಗ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಪ್ರೀತಿ ನಿಮ್ಮೆಲ್ರಿಗೂ ಉಳುವಾಯ್ತು. ನಮಗಲ್ಲ ಆರ್ತಿ ಅವ್ರೆ, ಸಾಕ್ಷಿ ಮಗುಗೆ, ಸಾಕ್ಷಿಗೆ, ರಂಜಿತ್ಗೆ. ಬಿಡಲ್ಲ ಮಾವ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡೇ ಬರೋದು ನಾನು. ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಪ್ಲೀಸ್ ತಡಿಬೇಡಿ, ಪ್ರಯೋಜನ ಇಲ್ಲ. ನಾನು ಯಾರ ಮಾತನ್ನು ಕೇಳಲ್ಲ. ನೀವೀಗ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮೊದಲು ಸಾಕ್ಷಿ ಹುಷಾರಾಗ್ಲಿ. ಉಳ್ಸಲ್ಲ ಮಾವ. ಇವತ್ತು ಆ ದೇವರೇ ಬಂದ್ರು ನನ್ನಿಂದ ಅವನ್ನ ಕಾಪಾಡಕ್ಕಾಗಲ್ಲ. ರಂಜಿತ್ ಪ್ಲೀಸ್. ರಂಜಿತ್, ಕೋಪತೆಗೆ ಬುದ್ಧಿನ ಕೊಡ್ಬೇಡಿ. ನಿಮ್ ಕೋಪ ಇಂಥದ್ದು ಅಂತ ನನಗೆ ಗೊತ್ತು. ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಾಕ್ಷಿ ಗತಿ ಏನು? ನೀವಿದ್ದೀರಲ್ಲ ಮಾವ. ನಾವಿದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನೀವೀಗ ಅವಳ ಜೀವನದಲ್ಲಿ ನಮಗಿಂತ ಒಂದು ಕೈ ಹೆಚ್ಚು. ಪ್ಲೀಸ್ ರಂಜಿತ್, ಅರ್ಥ ಮಾಡ್ಕೊಳ್ಳಿ. ನೀವೀಗ ಸಾಕ್ಷಿ ಜೊತೆಗಿರ್ಬೇಕು. ನೀವೀಗ ಆದಿತ್ಯ ಮೇಲೆ ರಿವೆಂಜ್ ತಗೊಂಡ್ರೆ ನಿಮ್ಮಿಂದ ದೂರ ಆಗಿರೋ ಮಗು ವಾಪಸ್ ಬರುತ್ತಾ? ಇಲ್ಲ ಅಲ್ವಾ? ಹೌದು ರಂಜಿತ್, ಸೂರ್ಯ ಅವ್ರು ಹೇಳ್ತಾ ಇರೋದು ಸರಿ. ನೋಡಿ, ನಾನು ನನ್ನ ಮಗನ ಪರ ವಹಿಸ್ಕೊಂಡಾಗ್ಲಿ, ನೀವು ಅವನಿಗೆ ತೊಂದರೆ ಮಾಡ್ತೀರಂತಾಗ್ಲಿ ಇದನ್ನೆಲ್ಲ ಹೇಳ್ತಾ ಇಲ್ಲ. ಆದಿತ್ಯಗೆ ಚೆನ್ನಾಗಿ ಗೊತ್ತಿತ್ತು ನಾನು ಸೂರ್ಯ ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಗೊತ್ತಿದ್ದು ಇಬ್ರಲ್ಲಿ ನಿನಗೆ ಯಾರು ಬೇಕು ಅಂತ ಆಯ್ಕೆ ಮಾಡ್ಕೋ ಅಂತ ಹೇಳ್ದ. ನಮ್ಮಿಬ್ರನ್ನ ಬೇರೆ ಬೇರೆ ಮಾಡಕ್ ನೋಡ್ದ. ಆಗ್ಲೇ ಅವನ ಮೇಲೆ ಇದ್ದಿದ್ದ ಅರ್ಧ ಪ್ರೀತಿನ ನಾನು ಸಾಯಿಸ್ಬಿಟ್ಟೆ. ಸಾಕ್ಷಿನ ನನ್ನ ಪ್ರಾಣ ಪ್ರಾಣ ಅಂತ ಹೇಳ್ತಾ ಇದ್ದವನು ಇವತ್ತು ಅವಳ ಪ್ರಾಣಕ್ಕೆ ಕಂಟಕ ತಂದಿದ್ದು ಅಲ್ಲದೆ ನಿಮ್ಮ ಮಗನ ಸಾಯಿಸೋದಕ್ಕೆ ಕಾರಣ ಆಗಿದ್ದಾನೆ. ಈಗ ಅವನು ನನ್ನ ಮನಸ್ಸಲ್ಲಿ ಸಂಪೂರ್ಣವಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ.